ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಕರಿ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ, ನಾನು ರೆಸಿಪಿ ಮಾಡ್ತಾ ಹೇಳ್ತೀನಿ ನಿಮಗೆ. ಫಸ್ಟು ನಾವು ಒಂದು ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಈ ಪ್ರೀ ಹೀಟ್ ಆಗಾದಮೇಲೆ ನಾನು ಟೂ ಸ್ಪೂನ್ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೋಬೋದು. ಇದಕ್ಕೆ ನಾನು ಇದು ಮಾಡ್ತಾ ಇರೋದು ಮಸಾಲೆ ರುಬ್ಕೊಳ್ಳೋದಕ್ಕೆ ಸಾಸಿವೆ, ಜೀರಿಗೆ, ಅಜ್ವಾನ್, ಇಂಗನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ದಪ್ಪ ಇರೋ ಈರುಳ್ಳಿದು ಅರ್ಧ ದಪ್ಪಗೆ ಕಟ್ ಮಾಡಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿದಾಗ ಹೇಗಿದ್ರೂ ಅದು ಸ್ಮ್ಯಾಶ್ ಆಗುತ್ತಲ್ಲ ಅಂತ. ನಾನಿದು ಇಬ್ಬರಿಗೋಸ್ಕರ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಜನ ಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಟೊಮೆಟೊನ ಯೂಸ್ ಮಾಡಿದ್ದೀನಿ, ದಪ್ಪಾಗಿರೋ ಟೊಮೆಟೊನ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಇದಾದಮೇಲೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಓಲ್ಡ್ ಸ್ಪೈಸಸ್ನ ಹಾಕಿ ಸೈಡಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಮುಂಚೆನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆದಮೇಲೆ ಈ ಥರ ಮಾಡ್ಕೋಬೋದು. ಈರುಳ್ಳಿ ಟೊಮೊಟೊ ಹಾಕ್ಬೋದು. ನೆಕ್ಸ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಕಾಯಿ ತುರಿನೂ ಅಷ್ಟೇ ಒಂದು ಹಿಡಿಯೋಷ್ಟು ಹಾಕಿದ್ರೆ ಸಾಕು. ಈಗ ನಾವು ಮಸಾಲೆನ ಹಾಕೋಣ. ಫಸ್ಟು ಎಷ್ಟು ಖಾರದ ಪುಡಿ ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಆಗಾದಮೇಲೆ ಇದಕ್ಕೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಾದಮೇಲೆ ಅರಿಶಿನ 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಗರಂ ಮಸಾಲ ಇಲ್ಲ ಅಂತ ಅಂದರೆ ಚಿಕನ್ ಮಸಾಲ ಇದ್ದರೆ ನೀವು ಅದನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಬೆಳಿಗ್ಗೆನೇ ಒಂದು 8ರಿಂದ 10 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ಅದು ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮಸಾಲ ರೆಡಿ ಆಯಿತು. ಈಗ ಅದೇ ಪ್ಯಾನಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಅಷ್ಟೇ ನಾನು ಹಾಕ್ಕೊಂಡಿರೋದು. ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡು ಬೇಯಿಸಿರೋ ಅಂಥ ಮೊಳಕೆ ಕಾಳನ್ನ ಹಾಕಿ ಅದೇ ನೀರಲ್ಲಿ ಜಾರಲ್ಲಿ ಏನು ಇನ್ನೂ ಮಸಾಲೆ ಉಳಿದಿತ್ತು ಅದನ್ನೇ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಎಣ್ಣೆ ಬಿಟ್ಕೊಂಡಾದಮೇಲೆ ಕಸ್ತೂರಿ ಮೇಥಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದಮೇಲೆ ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಲಾಸ್ಟಿಗೆ ನೀವು ಸ್ಕ್ವೀಸ್ ಮಾಡಿರೋ ಲೆಮನ್ನ ಹಾಕಿದ್ರೆ ಕರಿ ರೆಡಿ ಆಯಿತು. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡಿಗೆ ನಾನು ತವಾ ಪನ್ನೀರ್ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ಕೂಡ. ನಾನು ನೆಕ್ಸ್ಟ್ ನಿಮಗೆ ಮಾಡಿ ತೋರಿಸ್ತೀನಿ. ಇದನ್ನು ನಾನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ, ಯಾವ ಥರ ದೋಸೆ ಎಲ್ಲದಕ್ಕೂ ನೀವು ಸರ್ವ್ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ, ರೆಸ್ಟೋರೆಂಟ್ ಸ್ಟೈಲಲ್ಲಿರುತ್ತೆ. ಥ್ಯಾಂಕ್ ಯು.